ನಿರ್ಮೂಲ ಮಾಡಬೇಕು ಅಂತ ಹೇಳಿ ಏನಿವತ್ತು ಶಿವರಾಮೇಗೌಡ ಡಿ.ಕೆ. ಶಿವಕುಮಾರ್ ಜೊತೆ ಸೇರ್ಕೊಂಡು ಇಷ್ಟು ಕೆಲಸವನ್ನು ಮಾಡವ್ರೆ. ಇವ್ರ ಹತ್ರ ಇಷ್ಟು 3000 ಪೆನ್ ಡ್ರೈವ್ ಅದೇ ಅಂತಂದ್ಮೇಲೆ ಇವರು ಯಾಕೆ ಗೊತ್ತಿದ್ದಾನೆ ಕೊಡಬಾರ್ದಾಗಿತ್ತು? ಈಗ ಅವ್ರು ಯಾಕೆ ಕೊಡಬಾರ್ದಾಗಿತ್ತು? ಅವತ್ತೇ ಅವತ್ತು ಅವ್ರಿಗೆ ಯಾರು ಟಿಕೆಟ್ ಕೊಡ್ತಿರ್ಲಿಲ್ಲ. ಈಗ ಆ 3000 ಜನನೇ ಆ ಎಸ್.ಐ.ಟಿ 3000 ಜನನೇ ಎಸ್.ಐ.ಟಿ ಅವರು ತಂದು ನಿಲ್ಲಿಸಿ ಎದುರುಗಡೆ ಪ್ರಜ್ವಲ್ ರೇವಣ್ಣನ ಗಲ್ಗರಿಸಿ ನಾವು ಸಪೋರ್ಟ್ ಮಾಡ್ತೀವಿ. ನಾವು ಒಬ್ಬ ಹೆಣ್ಮಗಳು, ನಾವು ಅನ್ಯಾಯ ಮಾಡಿದ್ರೆ ಇವತ್ತು ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಹೇಳ್ತಾಳೆ ನನ್ನನ್ನ ಅವತ್ತು ಯಾರಿಗೋ ನನ್ನನ್ನ ಹಿಡ್ಕೊಬಿಟ್ರು ರೂಮ್ ಒಳಕ್ಕೆ ಅಂತಾಳಲ್ಲ, ಅವಳು ಮಾನ ಮರ್ಯಾದೆ ಇದ್ದದ 13ನೇ ಇಸ್ವಿನಲ್ಲಿ ಆದದನ್ನ ಇಷ್ಟಿಸ್ಕೊಂಡು ಯಾವತ್ತೇ ಈಚೆ ಬಂದಿದ್ದಾನೆ ಅವ್ರೇನ್ ಕೂಡಕ್ಕಿರ್ಲಿಲ್ಲ. ಅವಳನ್ನ ಈಚೆ ಪುಟ್ಟಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನೀನೇನು ಸಾಮಾನ್ಯ ಮನುಷ್ಯ ಅಲ್ಲ, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಳು. ಆವತ್ತೇ ಕಂಪ್ಲೇಂಟ್ ಕೊಟ್ಟು ಆವತ್ತೇ ಅವನನ್ನ ಹಿಡ್ಸಾಕ್ಬೋದಾಗಿತ್ತು ಪ್ರಜ್ವಲ್ ರೇವಣ್ಣನ. ನೀವು ಇವತ್ತು ದುಡ್ಡು ಯಾರ್ಯಾರು ಸಂತ್ರಸ್ತೆ ಅಂತ ಹೇಳ್ಕೊಂಡು ಇಲ್ದ ಇರೋ ಕೆಲಸಗಳೆಲ್ಲ ಮಾಡಿ ಆ ದೇವೇಗೌಡರನ್ನ ಅವ್ರನ್ನ ಸೋಲಿಸ್ಬೇಕು, ಅವರ ಪಕ್ಷನ ನಿರ್ನಾಮ ಮಾಡ್ಬೇಕು ಅಂತ ಹೊರಟಿದ್ದೀರಿ. ಯಾವುದೇ ಕಾರಣಕ್ಕೂ ಅವ್ರನ್ನ ನಿರ್ನಾಮ ಮಾಡಕ್ ಆಗಲ್ಲ. ಈ ಶಿವರಾಮೇಗೌಡ ಹೇಳ್ತಾನೆ ತಲೆ ಹಿಡ್ಕ ಇದೇ ಪತ್ರಿಕಾಗೋಷ್ಠಿಲಿ ಮಂಡ್ಯದಲ್ಲಿ 30 ವರ್ಷದಲ್ಲಿ ರೇವಣ್ಣ ಹೆಡ್ತಿ ನನ್ನ ಹೆಡ್ತಿ ನಾನು ಎಲ್ಲ ಹೋಗಿದ್ದು ಅಂತ. ಹಂಗಾದ್ರೆ ಅಲ್ಲಿ ಕೆಂಪು ಹುಡುಗಿ ತಲೆ ಅಂತ ಹೇಳ್ತಾನೆ. ನಾವು ಕ್ಯಾನ್ವಾಸ್ ಮಾಡಿದಾಗ ಒಂದು ದೊಡ್ಡ ಕಾಫಿ ನೀರು ಕೊಡ್ಸೋಕೆ ಯೋಗ್ಯತೆ ಇಲ್ಲ. ಯಾರಿಗೆ ಖರ್ಚು ಮಾಡ್ದೆ ಇವನು? ನೀನ್ ಹಿಂಗ್ ಮಾಡಿರ್ಕೆ ಹೇಳ್ತಾನೆ. ಹೇಳ್ತಾನೆ ದೇವೇಗೌಡ ಅವತ್ತು ಗಂಗಾಧರ್ ಕೊಲೆಯಲ್ಲಿ 8 ಮೈಲಿ ಹೋದ್ರಲ್ಲ, ಇವತ್ತು ಪಪ್ಪ ಮೊಮ್ಮಗನ್ ಕಡೆಯಿಂದ ಹೇಳುವಂತಾರಲ್ಲ, ನೀನೆಲ್ಲ ಹೋಗಿದ್ದಪ್ಪ? ನೀನು ಸೋಲ್ಸಕ್ಕೆ ನಿಖಿಲ್ ಕುಮಾರಸ್ವಾಮಿನ ಸೋಲ್ಸಕ್ ಸಲುವಾಗಿ ಆ ಸುಮಾರು ತಪ್ಪಾಳಿಕೆ ಮಾಡ್ತಿರೋ ಪೊಲೀಸ್ ಅವರಿಗೆ ವಿಜಯಣ್ಣ ಬಂದು ಕೆಳಗೆ ಇಲ್ಲಿ ವಿಜಯಣ್ಣ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಕೂಡ ರಾಜೀನಾಮೆ ಕೊಡಬೇಕು.